ವೀಕ್ಷಕರೇ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ಈ ಪ್ರಶ್ನೆ ಪತ್ರಿಕೆ ಸೋರಿಕೆಗಳ ಪ್ರಕರಣಗಳನ್ನ ಶೀಘ್ರವಾದಂತ ಒಂದು ವಿಚಾರಣೆ ಸಲುವಾಗಿ ಒಂದು ನ್ಯಾಯಾಲಯವನ್ನು ಕೂಡ ಸ್ಥಾಪನೆ ಮಾಡಬೇಕು. ಇದಕ್ಕೆ ನರೇಂದ್ರ ಮೋದಿ ಅವರು ಒಂದು ವರದಿಯನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಒಂದು ವಿಚಾರಣೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಎಕ್ಸ್ ನಲ್ಲಿ ಆ ಒಂದು ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ ಮೋದಿ ಅವರು. ಏಕೆಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಕರಣಗಳಲ್ಲಿ ಕಠಿಣವಾದಂತಹ ಒಂದು ಶಿಕ್ಷೆಯನ್ನ ನೀಡಬೇಕಂತ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಕಾನೂನಾತ್ಮಕವಾಗಿ ಸಂವಿಧಾನದ ಪ್ರಕಾರ ಯಾರು ನಡ್ಕೊಳ್ತಾ ಇದ್ದೀರಾ ಹೇಳಿ? ಇಲ್ಲಿ ಎಲ್ಲಾ ಸಾರ್ವಜನಿಕರು ಬೀದಿ ಪಾಲಾದ್ರೆ ಯಾರ ಕಾರಣ ಇದಕ್ಕೆ ಯಾರು ಹೊಣೆ? ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಗಳ ವಿಚಾರಣೆಯ ಈ ಒಂದು ಪ್ರಕರಣಗಳಿಗಾಗಿ ಒಂದು ನ್ಯಾಯಾಲಯವನ್ನ ಸ್ಥಾಪನೆ ಮಾಡ್ಬೇಕಂತ ಹೇಳಿದ್ದಾರೆ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳುವಂತೆ ಎಲ್ಲಾ ಅಧಿಕಾರಿಗಳಿಗೂ ಒಂದು ಮನವಿಯನ್ನ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲಾ ಸಾರ್ವಜನಿಕರಿಗೂ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸೋರಿಕೆ ಮಾಡ್ತೀರಿ ಅಂದ ಮೇಲೆ ಎಲ್ಲಾ ಸಾರ್ವಜನಿಕರ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸಬಾರ್ದಲ್ಲ? ಅದಕ್ಕೆ ನೀವೇನ್ ಹೇಳ್ತೀರಾ? ಇದ್ರ ಬಗ್ಗೆ ಒಂದ್ ಸ್ವಲ್ಪ ಆದ್ರೂ ತಿಳ್ಕೊಳ್ಬೇಕು ನೀವು. ವಿದ್ಯಾರ್ಥಿಗಳು ತಮ್ಮ ಒಂದು ಹಿತಾಸಕ್ತಿಯನ್ನ ರಕ್ಷಿಸಿಕೊಳ್ಳುವುದರ ಸಲುವಾಗಿ ಅಲ್ಲಿ ಕೈಗೊಳ್ಳುತ್ತಿರುವಂತಹ ಒಂದು ಸರಣಿಯ ಕ್ರಮಗಳಲ್ಲಿ ಒಂದು ನ್ಯಾಯಾಲಯವನ್ನ ಸ್ಥಾಪನೆ ಮಾಡಬೇಕೆಂದು ನರೇಂದ್ರ ಮೋದಿ ಅವರು ಹೇಳಿದ್ರು. ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಚಾರಣೆಯಿಂದ ನರೇಂದ್ರ ಮೋದಿ ಅವರ ಒಂದು ಮಾತನ್ನ ತಿರಸ್ಕರಿಸುವುದರ ಮುಖಾಂತರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಬೇಕೆನ್ನುವಂತ ಈ ಒಂದು ಬೇಡಿಕೆಯನ್ನ ಮತ್ತೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಸಮಯಗಳ ಕಾಲ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು, ಯಾಕಂದ್ರೆ ನಮ್ಮಲ್ಲಿರುವಂತ ಎಲ್ಲಾ ಯುವಕರ ಭವಿಷ್ಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಹಾನಿಯನ್ನ ಉಂಟಾಗಿದೆ, ನೀವು ಸಂಪೂರ್ಣವಾದಂತಹ ಒಂದು ಶಿಕ್ಷಣದ ಜವಾಬ್ದಾರಿಯನ್ನ ಕೂಡ ತಗೊಂಡ್ಕೊಂಡಿಲ್ಲ, ಇದೆಲ್ಲವನ್ನ ನಾವು ಬಗೆಹರಿಸ್ತೀವಿ ಎನ್ನುವಂತ ಒಂದು ಮಾತನ್ನ ಕೂಡ ನೀವು ಎಲ್ಲಾ ಸಾರ್ವಜನಿಕರಿಗೆ ಒಂದು ಹಿತಾಸಕ್ತಿಯನ್ನ ಕೂಡ ಮೂಡಿಸಿದ್ರಿ. ಸಚಿವ ಸ್ಥಾನದಿಂದ ಧರ್ಮೇಂದ್ರ ಪ್ರಧಾನ್ ರವರನ್ನ ವಿದ್ಯಾರ್ಥಿಗಳಿಗೆ ಧರ್ಮೇಂದ್ರ ಪ್ರಧಾನ್ ಅವರು ದಯವಿಟ್ಟು ಕ್ಷಮೆಯನ್ನ ಯಾಚಬೇಕು. ಯಾಕಂದ್ರೆ ಅವರ ಮೇಲೆ ಹಲ್ಲೆಯನ್ನ ಮಾಡಿದವರ ವಿರುದ್ಧವಾಗಿ ಒಂದು ಸೂಕ್ತವಾದಂತ ಕ್ರಮವನ್ನ ಕೈಗೊಳ್ಳಬೇಕೆಂದು ರಾಹುಲ್ ಗಾಂಧಿ ಅವರು ಹೇಳಿದ್ರು. ಯಾಕಂದ್ರೆ ಕಳೆದ 10 ವರ್ಷಗಳಲ್ಲಿ 150ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆಯಾಗಿದ್ದಾವೆ. ಆದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಗಳಲ್ಲಿ ಒಂದೂ ಶಿಕ್ಷೆಯಾಗಿಲ್ಲ. ಈ ಒಂದು ಮಾತನ್ನ ರಾಹುಲ್ ಗಾಂಧಿ ಅವರು ಯಾಕೆ ಹೇಳ್ತಾ ಇದ್ದಾರೆ? ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಇರುವಂತಹ ಒಂದು ದೌರ್ಜನ್ಯವನ್ನ ವಿರೋಧಿಸಿ ಒಂದು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ದೇಶದ ಯುವಕರ ಒಂದು ಪರೀಕ್ಷಾ ಪ್ರಾಧಿಕಾರದ ಒಂದು ಕ್ರಮವಾಗಿ ನಿರುದ್ಯೋಗದಲ್ಲಿರುವಂತಹ ಒಂದು ಭವಿಷ್ಯ ಮತ್ತು ಅನಿಶ್ಚಿತತೆಯ ಬಗ್ಗೆ ಒಂದು ಕಾಳಜಿಯನ್ನ ತೋರ್ಬೇಕಾಗಿತ್ತಲ್ವಾ ನೀವು? ಯಾಕಂದ್ರೆ ನೀವು ವಿರೋಧ ಪಕ್ಷದ ನಾಯಕರನ್ನ ಬಂಧಿಸಬಹುದು, ಆದ್ರೆ ಯಾವತ್ತಿಗೂ ಕೂಡ ಸತ್ಯವನ್ನ ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಏನೋ ಒಂದು ಧ್ವನಿಯನ್ನ ಕೂಡ ಎತ್ತಬಹುದು, ಆದ್ರೆ ನ್ಯಾಯದ ಒಂದು ಹೋರಾಟಕ್ಕೆ ಬಂದಿರುವಂತಹ ಒಂದು ಜನಸಾಮಾನ್ಯರನ್ನ, ನಮ್ಮ ಇಡೀ ಒಂದು ಭಾರತದ ಯುವ ಜನತೆಗೆ ಇದರ ಹೊಣೆಗಾರಿಕೆ ಮತ್ತು ಇದರ ಒಂದು ಗೌರವವನ್ನ ಯಾವಾಗ ಕ್ಷಮೆಯಾಚಿಸ್ತೀರಿ? 35% ನಷ್ಟು ಭಾರತೀಯರು ಎಂತ ಒಂದು ಪರಿಸ್ಥಿತಿಯನ್ನ ನೋಡ್ತಾ ಇದ್ದಾರೆ ಯೋಚನೆ ಮಾಡ್ತೀರಾ ನೀವು? ಇಲ್ಲಿ 25 ಲಕ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ವಿದ್ಯಾರ್ಥಿಗಳು ಹಗಲು ರಾತ್ರಿ ನಿದ್ದೆ ಇಲ್ಲದೆ ತಾವು ಕಷ್ಟಪಟ್ಟು ಬರೆದಿರುವಂತಹ ಒಂದು ಪರೀಕ್ಷೆ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡ್ತೀರಾ ನೀವು? ನಮ್ಮ ದೇಶದ ಮುಂದಿನ ಭವಿಷ್ಯವಾದಂತಹ ಈ ಒಂದು ವಿದ್ಯಾರ್ಥಿಗಳ ಮೇಲೆ ಇಷ್ಟೆಲ್ಲ ಅನ್ಯಾಯವಾಗಬಾರದು ಯಾವಾಗ್ಲೂ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.